ಶ್ರೀ ಸ್ವಾಮಿ ಸಮರ್ಥ ಮಿತ್ರರೇ, ಮನೆಯಲ್ಲಿ ಇಡಬಾರದ ವಸ್ತುಗಳನ್ನು ತಕ್ಷಣ ಹೊರಗೆ ತೆಗೆಯಿರಿ. ಇದರಿಂದ ಸಂಪೂರ್ಣವಾಗಿ ಋಣಾತ್ಮಕ ಶಕ್ತಿಯು ನಾಶವಾಗುತ್ತದೆ. 1. ಮೃತ ವ್ಯಕ್ತಿಯ ಬಟ್ಟೆಗಳು. ಮನೆಯಲ್ಲಿ ಮೃತ ವ್ಯಕ್ತಿಯ ಬಟ್ಟೆಗಳನ್ನು ಇಡಬೇಡಿ. ಇಂತಹ ಬಟ್ಟೆಗಳಲ್ಲಿ ಮೃತ ವ್ಯಕ್ತಿಯ ಶಕ್ತಿಯು ಸೇರಿರುತ್ತದೆ. ಇಂತಹ ಬಟ್ಟೆಗಳಿಂದ ಮನೆಯ ಪ್ರಗತಿಗೆ ಅಡ್ಡಿಯಾಗುತ್ತದೆ, ಜಗಳ, ಕಲಹಗಳು ಉಂಟಾಗುತ್ತವೆ ಮತ್ತು ಶಾಂತಿ ಕದಡುತ್ತದೆ. 2. ದೇವಿ ದೇವತೆಗಳ ಒಡೆದು ಹೋಗಿರುವ ಮೂರ್ತಿಗಳು. ಒಡೆದು, ಮುರಿದು ಅಥವಾ ಹಾಳಾದ ಮೂರ್ತಿಗಳು ಅಥವಾ ಫೋಟೋಗಳನ್ನು ಮನೆಯಲ್ಲಿ ಇಡಬಾರದು. ಇದರಿಂದ ದೇವದೋಷ ಉಂಟಾಗುತ್ತದೆ. ಮನೆಯಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವಿಸುತ್ತವೆ. ಒಂದೇ ಚಿತ್ರದಲ್ಲಿ ಅನೇಕ ದೇವಿ ದೇವತೆಗಳ ಮೂರ್ತಿಗಳನ್ನು ಇಡುವುದರಿಂದಲೂ ಈ ದೋಷ ಉಂಟಾಗುತ್ತದೆ. 3. ಪ್ಲಾಸ್ಟಿಕ್ ಚೀಲದಲ್ಲಿ ದೇವರ ವಸ್ತುಗಳನ್ನು ಇಡುವುದು. ಕೆಲವರು ದೇವರ ವಸ್ತುಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಇಟ್ಟಿರುತ್ತಾರೆ. ಆದರೆ ಇವುಗಳನ್ನು ಸರಿಯಾದ ಸಮಯದಲ್ಲಿ ಮನೆಯಿಂದ ಹೊರಗೆ ತೆಗೆಯದಿದ್ದರೆ ವಾಸ್ತುದೋಷ ಉಂಟಾಗುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ಇರುವುದಿಲ್ಲ. ಇಂತಹ ವಸ್ತುಗಳಿಂದ ಮನೆಯಲ್ಲಿ ಕಲಹ, ಜಗಳ ಮತ್ತು ವಿವಾದಗಳು ಉಂಟಾಗುತ್ತವೆ. 4. ನಿಂಬೆ ಮೆಣಸಿನಕಾಯಿ. ಮನೆಗೆ ಅಥವಾ ಅಂಗಡಿಗೆ ದೃಷ್ಟಿಯಾಗದಿರಲಿ ಎಂದು ನಿಂಬೆ ಮೆಣಸಿನಕಾಯಿಯನ್ನು ಕಟ್ಟಲಾಗುತ್ತದೆ. ಆದರೆ ಈ ನಿಂಬೆ ಮೆಣಸಿನಕಾಯಿಯನ್ನು ದೀರ್ಘಕಾಲ ಕಟ್ಟಿರಬಾರದು. ಸರಿಯಾದ ಸಮಯದಲ್ಲಿ ಇವುಗಳನ್ನು ವಿಸರ್ಜಿಸಬೇಕು, ಇಲ್ಲದಿದ್ದರೆ ಲಾಭದ ಬದಲಿಗೆ ನಷ್ಟವಾಗುತ್ತದೆ. 5. ಹಳೆಯ ಕ್ಯಾಲೆಂಡರ್ಗಳು. ಮನೆಯ ಯಾವುದೇ ಗೋಡೆಯ ಮೇಲೆ ಹಳೆಯ ಕ್ಯಾಲೆಂಡರ್ಗಳನ್ನು ಇಡಬಾರದು. ಇಂತಹ ಕ್ಯಾಲೆಂಡರ್ಗಳಿಂದ ಮನೆಯನ್ನು ಕೆಳಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಹಳೆಯ ಕ್ಯಾಲೆಂಡರ್ಗಳನ್ನು ತಕ್ಷಣ ಸುಟ್ಟಿಡಬೇಕು ಮತ್ತು ಅದರ ಸ್ಥಾನದಲ್ಲಿ ಹೊಸ ಕ್ಯಾಲೆಂಡರನ್ನು ಇಡಬೇಕು. 6. ಮುಳ್ಳಿನ ಗಿಡಗಳು. ಮನೆಯಲ್ಲಿ ತಪ್ಪಿನಿಂದಲೂ ಮುಳ್ಳಿನ ಗಿಡಗಳನ್ನು ಇಡಬಾರದು. ಇವುಗಳಿಂದ ಅನಿರೀಕ್ಷಿತ ದುರ್ಘಟನೆಗಳು ಸಂಭವಿಸಬಹುದು. ಒಳ್ಳೆಯ ಭಾಗ್ಯ ಕೆಟ್ಟ ಭಾಗ್ಯವಾಗಿ ಪರಿವರ್ತನೆಯಾಗುತ್ತದೆ. ರೋಗಗಳು ಕಾಡಬಹುದು. ಹಣ ಮತ್ತು ಸಂಪತ್ತು ಈ ವಸ್ತುಗಳಿಂದ ವ್ಯರ್ಥವಾಗುತ್ತದೆ. 7. ಒಡೆದು ಹೋಗಿರ ಗಿಡಗಳು. ಮುಳ್ಳಿನ ಗಿಡಗಳಂತೆ ಒಡೆದು ಹೋಗಿರುವ ಗಿಡಗಳು ಅಥವಾ ಬಿಳಿಯ ಕಿರೀಗದಂತಹ ಗಿಡಗಳನ್ನು ಮನೆಯ ಒಳಗೆ ಅಥವಾ ಸುತ್ತಲೂ ಇಡಬಾರದು. 8. ಒಡೆದು ಅಥವಾ ಮುರಿದ ಕನ್ನಡಿಗಳು. ಮನೆಯಲ್ಲಿ ಒಡೆದು ಅಥವಾ ಮುರಿದ ಕನ್ನಡಿಗಳು ಇದ್ದರೆ ಇವು ದೊಡ್ಡ ಪ್ರಮಾಣದ ಋಣಾತ್ಮಕ ಶಕ್ತಿಯನ್ನು ಉತ್ಪಾದಿಸುತ್ತವೆ. ಈ ಶಕ್ತಿಯಿಂದ ಚಾಲ್ತಿಯಲ್ಲಿರುವ ಕೆಲಸಗಳು ನಿಂತು ಹೋಗುತ್ತವೆ ಮತ್ತು ಪ್ರತಿಯೊಂದು ಕೆಲಸದಲ್ಲಿ ವಿಫಲತೆ ಎದುರಾಗುತ್ತದೆ. ನಿಂತು ಹೋದ ಅಥವಾ ಹಾಳಾದ ಗಡಿಯಾರಗಳು. ಮನೆಯಲ್ಲಿ ನಿಂತು ಹೋದ ಅಥವಾ ಹಾಳಾದ ಗಡಿಯಾರಗಳು ಇದ್ದರೆ ಒಳ್ಳೆಯ ಸಮಯ ಕೆಟ್ಟ ಸಮಯವಾಗಿ ಪರಿವರ್ತನೆಯಾಗುತ್ತದೆ. ಇಂತಹ ಗಡಿಯಾರಗಳನ್ನು ತಕ್ಷಣ ದುರಸ್ತಿಗೊಳಿಸಬೇಕು. ದುರಸ್ತಿಗೊಳಿಸಲು ಸಾಧ್ಯವಿಲ್ಲದಿದ್ದರೆ ಮನೆಯಿಂದ ಹೊರಗೆ ತೆಗೆಯಿರಿ. 11. ವಾಲೆಟ್ನ ಸಂಬಂಧ. ವಾಲೆಟ್ಗೆ ಲಕ್ಷ್ಮಿಯೊಂದಿಗೆ ನೇರ ಸಂಬಂಧವಿದೆ. ವಾಲೆಟ್ ಹರಿದಿದ್ದರೆ ಅಥವಾ ಹಾಳಾಗಿದ್ದರೆ ತಕ್ಷಣ ಬದಲಾಯಿಸಬೇಕು. ಅಗತ್ಯ ವಸ್ತುಗಳು, ಹಣ ಮತ್ತು ಲಕ್ಷ್ಮಿಗೆ ಸಂಬಂಧಿತ ವಸ್ತುಗಳನ್ನು ವಾಲೆಟ್ನಲ್ಲಿ ಇಡಬೇಕು. ಇದರಿಂದ ವಾಲೆಟ್ಗೆ ಲಕ್ಷ್ಮಿಯ ಸಂಪೂರ್ಣ ಆಕರ್ಷಣೆ ದೊರೆಯುತ್ತದೆ. 12. ದಾಖಲೆಗಳ ತಿಜೋರಿ. ಹಣದ ತಿಜೋರಿಯು ಹಾಳಾಗಿದ್ದರೆ ತಕ್ಷಣ ಬದಲಾಯಿಸಬೇಕು. ತಿಜೋರಿಯಲ್ಲಿ ಹಣದ ಜೊತೆಗೆ ಇತರ ವಸ್ತುಗಳನ್ನು ಇಡಬೇಕು. ಹಣ, ಆಭರಣ, ಬ್ಯಾಂಕಿನ ಪಾಸ್ಬುಕ್, ಚೆಕ್ಬುಕ್ಗಳನ್ನು ತಿಜೋರಿಯಲ್ಲಿ ವ್ಯವಸ್ಥಿತವಾಗಿ ಇಡಬೇಕು. ತಿಜೋರಿಯಲ್ಲಿ ಗೊಂದಲವಿದ್ದರೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುತ್ತವೆ. 13. ಖಾಲಿಯಾದ ಚಿತ್ರಗಳು. ಜೀವರಹಿತ ಚಿತ್ರಗಳನ್ನು ಮನೆಯಲ್ಲಿ ಇಡಬಾರದು. ಇವು ಮನೆಯಲ್ಲಿ ಒಂದು ರೀತಿಯ ಒತ್ತಡವನ್ನು ಉಂಟುಮಾಡುತ್ತವೆ. 14. ಬಳಕೆಯಿಲ್ಲದ ಫರ್ನಿಚರ್. ಬಳಕೆಯಿಲ್ಲದ ಫರ್ನಿಚರ್ ಅಥವಾ ಇತರ ವಸ್ತುಗಳನ್ನು ಮನೆಯಿಂದ ಹೊರಗೆ ತೆಗೆಯಿರಿ. ಇಂತಹ ವಸ್ತುಗಳು ಮನೆಯಲ್ಲಿದ್ದರೆ ವಾಸ್ತುದೋಷ ಉಂಟಾಗುತ್ತದೆ ಮತ್ತು ಪ್ರಗತಿಗೆ ಅಡ್ಡಿಯಾಗುತ್ತದೆ. 15. ಪುಸ್ತಕದ ಕಪಾಟು. ಪುಸ್ತಕಗಳನ್ನು ಇಡಲು ಕಪಾಟನ್ನು ತಯಾರಿಸಿದ್ದರೆ ಅದಕ್ಕೆ ಬಾಗಿಲು ಅಥವಾ ಗಾಜಿನ ಕವರ್ ಇರಬೇಕು. ಇಲ್ಲದಿದ್ದರೆ ಪುಸ್ತಕಗಳಿಂದ ಬರುವ ಶಕ್ತಿಯು ಮನೆಯಲ್ಲಿ ಹರಡುತ್ತದೆ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುತ್ತವೆ. 16. ಔಷಧಿಗಳು ಮತ್ತು ರಾಸಾಯನಿಕಗಳು. ಔಷಧಿಗಳು, ಕೀಟನಾಶಕಗಳು, ಬಾತ್ರೂಮ್ ಶುದ್ಧಿಗೊಳಿಸುವ ರಾಸಾಯನಿಕಗಳು, ಒಡ್ಡುಗೊಳಿಸುವ ಕಾಯಿಲ್ಗಳು ಇವೆಲ್ಲವನ್ನೂ ಸ್ವಯಂಪಾಕದ ಕೋಣೆಯಲ್ಲಿ ಇಡಬಾರದು. ಇವುಗಳನ್ನು ಮಕ್ಕಳ ಕೈಗೆ ಸಿಗದ ಸುರಕ್ಷಿತ ಸ್ಥಳದಲ್ಲಿ ಇಡಬೇಕು.
ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು. ಶ್ರೀ ಸ್ವಾಮಿ ಸಮರ್ಥ.